ಎಲ್ಲರಿಗೂ ನಮಸ್ಕಾರ ಸ್ವಾಮಿ. ನಾನು ನಿಮ್ಮ ಏಜೆಂಟ್ ಜಯರಾಜ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಗೆ ನೀವು ಚೆನ್ನಾಗಿರ್ಬೇಕಂತ ನಾನು ಹೃದಯಪೂರ್ವಕವಾಗಿ ಬಯಸ್ತೇನೆ. ಪ್ರತಿದಿನ ಬೆಂಗಳೂರು ಮಹಾನಗರದಲ್ಲಿ ರಿಯಲ್ ಎಸ್ಟೇಟ್ ಮಾಡುವುದು ಹೇಗೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ತೋರಿಸ್ತಾ ಇರ್ತೀನಿ. ಇನ್ನು ಯಾರಾದರೂ ನನ್ನ ಚಾನಲನ್ನು ಫಾಲೋ ಮಾಡ್ಕೊಳ್ಳಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ದಯವಿಟ್ಟು ಹೀಗೆ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಹೋಗ್ತಾ ಇರೋದು ಬಾನಸವಾಡಿಯಿಂದ ರಾಮ ಲೇಔಟ್ಗೆ ಹೋಗ್ತಿದೀವಿ. ಬಾನಸವಾಡಿಯಿಂದ ರಾಮ ಲೇಔಟ್ ಆಲ್ಮೋಸ್ಟ್ ಒಂದು 2.5 ಕಿಲೋಮೀಟರ್ ಆಗುತ್ತೆ. ರಾಮ ಲೇಔಟ್ ಅಲ್ಲಿ ಒಂದು 4 BHK ಇಂಡಿಪೆಂಡೆಂಟ್ ಡೂಪ್ಲೆಕ್ಸ್ ಹೌಸ್ ನಮಗೆ ಲೀಸ್ಗೆ ಇದೆ ಅಂತ ಒಬ್ಬ ಗೊತ್ತಿರೋ ಫ್ರೆಂಡ್ ಹೇಳಿದ್ದಾನೆ. ಸೊ ಅದರಿಂದ ನಾನು ಇವಾಗ ಆ ಪ್ರಾಪರ್ಟಿಗೆ ವಿಸಿಟ್ ಕೊಟ್ಟು ಆ ಪ್ರಾಪರ್ಟಿ ಕಂಡೀಷನ್ ಹೇಗಿದೆ ಅನ್ನೋದನ್ನ ನೋಡಿಕೊಂಡು ಓನರ್ ಹತ್ರ ನೀಟಾಗಿ ಮಾತಾಡ್ಕೊಂಡು ಅದರ ಲೀಸ್ ಅಮೌಂಟ್ ಎಷ್ಟಿದೆ ಅನ್ನೋದನ್ನ ಕೇಳ್ಕೋಬೇಕಾಗುತ್ತೆ. ಕೊನೆಗೆ ನಾವು ಪ್ರಾಪರ್ಟಿ ಹತ್ರ ಬಂದ್ವಿ. ಇದೇ ನಾನು ಹೇಳಿರೋ 4 BHK ಡೂಪ್ಲೆಕ್ಸ್ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ಬಂದು ನಮ್ಮ ರಾಮಯ್ಯ ಲೇಔಟ್ ಅಲ್ಲಿ ಇದೆ. ಈ ಪ್ರಾಪರ್ಟಿಯಲ್ಲಿ ಯಾವುದೇ ತರ ವರ್ಕ್ ಪೆಂಡಿಂಗ್ ಇಲ್ಲ. ಎಲ್ಲಾ ವರ್ಕ್ ಕಂಪ್ಲೀಟ್ ಆಗಿದೆ. ಪೇಂಟಿಂಗ್, ಆಸಿಡ್ ವಾಶ್, ಫ್ಲೋರ್ ಕ್ಲೀನಿಂಗ್ ಎಲ್ಲ ಆಗಿ ರೆಡಿ ಆಗಿದೆ. ಈ ಪ್ರಾಪರ್ಟಿ ಬಂದು 1200 ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿರೋ ಪ್ರಾಪರ್ಟಿ. ಇದು ಬಂದು ಫುಲ್ಲಿ ಇಂಡಿಪೆಂಡೆಂಟ್ ಹೌಸ್. ಕೆಳಗಡೆ ಒಂದು ಹಾಲು, ಒಂದು ಕಿಚನ್, ಒಂದು ಸಿಂಗಲ್ ಬೆಡ್ರೂಮ್, ಹಾಗೆ ಒಂದು ದೇವರ ಮನೆನೂ ಇದೆ. ಈ ಫಸ್ಟ್ ಫ್ಲೋರ್ ಅಲ್ಲಿ ಬಂದು 2 ಬೆಡ್ರೂಮ್ ಅಂಡ್ 2 ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಈ ಪ್ರಾಪರ್ಟಿಯಲ್ಲಿ ಬೋರ್ವೆಲ್ ಅಂಡ್ ಕಾವೇರಿ ಇರೋದ್ರಿಂದ ಇಲ್ಲಿ ವಾಟರ್ ಗೆ ತೊಂದರೆ ಏನೂ ಇಲ್ಲ. ಈ ಪ್ರಾಪರ್ಟಿ ಫೇಸಿಂಗ್ ಬಂದು ಈಸ್ಟ್ ಫೇಸಿಂಗ್ ಸೈಟ್, ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಬರುತ್ತೆ. ಇದು ಪಕ್ಕಾ ವಾಸ್ತು ಪ್ರಾಪರ್ಟಿ ಅಂತಾನೂ ನಾನು ಹೇಳೋಕ್ ಇಷ್ಟಪಡ್ತೀನಿ. ಇದೇ ನಾನು ಹೇಳಿರೋ 3rd ಫ್ಲೋರ್ ಅಲ್ಲಿರೋ 1 BHK ಪೆಂಟ್ ಹೌಸ್ ವಿತ್ ಓಪನ್ ಟೆರೆಸ್ ಕೂಡ ಇದೆ. ಇದನ್ನ ನೀವು ಯಾವ ತರ ಆದ್ರೂ ಯೂಸ್ ಮಾಡ್ಕೋಬಹುದು. ಅಕಸ್ಮಾತ್ ಯಾರಾದ್ರೂ ನಮ್ಮ ಮನೆಗೆ ಗೆಸ್ಟ್ ಬಂದ್ರೆ ಅದನ್ನ ಗೆಸ್ಟ್ ರೂಮ್ ಆಗಿ ಕೂಡ ನಾವು ಯೂಸ್ ಮಾಡ್ಕೋಬಹುದು. ನೋಡಿದಿರಲ್ಲ ಪ್ರಾಪರ್ಟಿ ಹೇಗಿದೆ ಅನ್ನೋದನ್ನ. ಈ ಪ್ರಾಪರ್ಟಿ ಲೀಸ್ ಅಮೌಂಟ್ ಬಂದು 35 lakhs, ಸ್ಲೈಟ್ಲಿ ನೆಗೋಷಿಯಬಲ್. ಯಾರಾದ್ರೂ ಒಳ್ಳೆ ಕ್ಲೈಂಟ್ ಬಂದ್ರೆ ಖಂಡಿತ ಅವರು ನೆಗೋಷಿಯೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಕೆಳಗಡೆ ಕಾಣಿಸ್ತಾ ಇರೋ ನನ್ನ ನಂಬರ್ಗೆ ಕಾಲ್ ಮಾಡಿ. ಈ ಪ್ರಾಪರ್ಟಿ ಖಂಡಿತ ನಾನು ನಿಮ್ಗೆ ಮಾಡ್ಕೊಡ್ತೀನಿ.